ಭಾರಿ ಚೆನ್ನಾಗಿ ನಡೀತಾ ಇದೆ. ಕೊನೆಯ ಹಂತದ ಪ್ರಚಾರಕ್ಕೆ ನಾವು ಬಂದಿದ್ದೀವಿ. ಇನ್ನು ಸುಮಾರು 4 ದಿವಸ ಮಾತ್ರ ಉಳಿದಿದೆ 7ನೇ ತಾರೀಕುವರೆಗೂ. ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, AICC ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು, ಮಂತ್ರಿಗಳು, ಶಾಸಕರು, ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನು, ಸಿದ್ಧಾಂತಗಳನ್ನು, ನಮ್ಮ ಸರ್ಕಾರದ ಸಾಧನೆ, ಗ್ಯಾರಂಟಿಗಳು ಹಾಗೂ ಶಾಮನೂರು ಶಿವಶಂಕರ್ ಪರ ಶಾಸಕರಾಗಿ, ಮಂತ್ರಿಯಾಗಿ ಈ ಕ್ಷೇತ್ರ, ಈ ಜಿಲ್ಲೆಗೆ ಮಾಡಿದಂತಹ ಸೇವೆ ಮತ್ತು ಅಭಿವೃದ್ಧಿ ಈ ಚುನಾವಣೆಗೆ ನಮಗೆ ಶ್ರೀರಕ್ಷೆ ಆಗಲಿದೆ. ಕನಿಷ್ಠ 35ರಿಂದ 40 ಸಾವಿರ ಓಟಲ್ಲಿ ಗೆಲ್ತಾರಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಯಾರು ಕರೀಬೇಕು? ನನಗೇನು ಮಲ್ಲಿಕಾರ್ಜುನ್ ಕರೆದಿದ್ರಾ? ನಮ್ಮ ಕರ್ತವ್ಯ ನಮ್ಮ ಮುಂದೆ ಕಾರ್ಯಕರ್ತರಾಗಿ, ಮುಖಂಡರಾಗಿ, ಶಾಸಕರಾಗಿ ಯಾರು ಕರೆಯೋ ನೆಸಿಟಿ ಇಲ್ಲ. ಪ್ರತಿಯೊಬ್ಬರು ಬಂದು ಇಲ್ಲಿ ಕೆಲಸ ಮಾಡಬೇಕು. ಯಾಕಂತ ಹೇಳಿದ್ರೆ ಯಾರು ಕರೆಯೋ ನೆಸಿಟಿ ಇಲ್ಲ. ಯಾಕೆ ಕರಿಬೇಕು? ನಾವು ನಮ್ಮ ಕರ್ತವ್ಯ, ನಮ್ಮ ಧರ್ಮ ನಾವು ಮಾಡಲೇಬೇಕು. ಅದರಿಂದ ಅದೊಂದು ಸಬೂಬು. ಅವ್ರು ಯಾರು ಕರಿಬೇಕು? ಸೀದಾ ಬರಬೇಕು, ಪಾರ್ಟಿ ಅವರ ಏರಿಯಾಗಳಲ್ಲಿ ಕ್ಯಾಂಪೇನ್ ಮಾಡಬೇಕು, ಕಾಂಗ್ರೆಸ್ಗೆ ಓಟ್ ಕೊಡಿ ಅಂತ ಕೇಳಬೇಕು, ಅಷ್ಟೇ ಮಾಡಬೇಕು. ಅದು ಮಾಡ್ತಾರಂತ ಹೇಳಿದ್ದಾರೆ ಅವರು. ಇರ್ಬೋದು, ಮಾಡ್ತಾ ಇರ್ಬೋದು. ಸಲೀಂ ಅಹ್ಮದ್ ಅವರು ಬೆಂಗಳೂರವರು, ಹುಬ್ಬಳ್ಳಿ ಸೆಟ್ಲ್ ಆಗಿದ್ದಾರೆ. ಅವ್ರು ಬಂದು ಮಾಡ್ತಾ ಇದ್ದಾರೆ ಹೊರಗಿನವರು. ಬಟ್ ನನ್ನ ಮನೆಯಲ್ಲಿ ಚುನಾವಣೆ ನಡೀತಾ ಇದೆ, ನಮ್ಮ ಮನೆಯ ಸದಸ್ಯರು ಕರೆದಿಲ್ಲಲ್ಲ ಅಲ್ಲ. ಯಾರಿಗೆ ಇವಾಗ ಬಂದಿರೋರಿಗೆಲ್ಲ ಮಲ್ಲಿಕಾರ್ಜುನ್ ಕರೆದಿಯಾರಾ? ಅಲ್ಲ, ಕರೆಕ್ಟ್. ಯಾಕೆ ಕರಿಬೇಕು? ಇಡೀ ಕರ್ನಾಟಕದ ಸುಮಾರು 50 ಜನ MLAಗಳನ್ನ, ಮಂತ್ರಿಗಳನ್ನ ಎಲ್ಲ ಬೇರೆ ಜಿಲ್ಲೆಯವ್ರು ಬಂದು ಕೆಲಸ ಮಾಡ್ತಾ ಇಲ್ಲ ಅಲ್ವಾ? ಮಾಡಬೇಕಲ್ವಾ? ಎರಡು ಬಾಗಲಕೋಟೆ ಮತ್ತು ದಾವಣಗೆರೆ, ಈ ಎರಡೂ ಕಡೆ ನಮ್ಮ ಪಕ್ಷ ಕಾರ್ಯಕರ್ತರು, ಮುಖಂಡರು, ಶಾಸಕರು, ಮಂತ್ರಿಗಳು, ಮಾಜಿಕರು ಕೆಲಸ ಮಾಡಲೇಬೇಕು. ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ AICCಯಿಂದ, KPCCಯಿಂದ. ಮೊನ್ನೆ ಅವರು ಅಸಮಾಧಾನ ಹೊರ ಹಾಕಿದ್ರು, ನಾನು ಕರೆದಿಲ್ಲ, ನಾನು ಪ್ರಚಾರಕ್ಕೆ ಹೋಗಿಲ್ಲ ಅಂತ. ವರಿಷ್ಠರು DK ಶಿವಕುಮಾರ್ ಅವರು ಇವತ್ತು ಒತ್ತಡ ಹೇರಿ ಪತ್ರಿಕಾಗೋಷ್ಠಿ ಮಾಡೋಕ್ಕೆ ಹಚ್ಚಿದ್ದಾರೆ ಅವ್ರನ್ನ. ಅಲ್ಲ, ಈಗ ಒಂದು ವೇಳೆ ಹೇಳಿ ನಾನು ಕೆಲಸ ಮಾಡ್ತಾ ಹೇಳಿದರೆ ಒಳ್ಳೆಯದು, ಅದಕ್ಕೇನು ತಪ್ಪೇನಿಲ್ಲ. ಅವರ ರೀತಿಯಲ್ಲಿ ಕೆಲಸ ಮಾಡಲಿ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಅದು ಯಾರು ಕರಿಬೇಕು ಬಿಡಬೇಕಂತ ಹೇಳೋಂಥದ್ದು ಅದು ಸರಿಯಲ್ಲ. ಯಾಕಂದರೆ ನಾವು ನಮ್ಮ ಧರ್ಮ, ನಮ್ಮ ಕರ್ತವ್ಯ, ಆ ಕರ್ತವ್ಯವನ್ನು ಮಾಡ್ತಾಯಿದ್ದೀವಿ. ಈಗ ನಾವು ಯಾಕೆ ನಾನು ಹುಬ್ಳಿಲಿಂದ ಇಲ್ಲಿ ಬಂದುಬಿಟ್ಟು ಯಾಕೆ ಕೆಲಸ ಮಾಡಬೇಕು? ನಮ್ಗೆ ಯಾರು ಕರೆದುಬಿಟ್ಟು ಇಲ್ಲಿ ಹೇಳ್ಯಾರ? ನಮಗೆ ಜವಾಬ್ದಾರಿ KPCC ಕೊಟ್ಟಿದ್ದಾರೆ. ಅದಕ್ಕೆ ನಾವು ಬಂದು ಕೆಲಸ ಮಾಡ್ತಾಯಿದ್ವಿ. ದಾವಣಗೆರೆಯ ಸಂಪೂರ್ಣ ಜವಾಬ್ದಾರಿಯನ್ನು ಸಲೀಂ ಅಹ್ಮದ್ ಅವರ ಇಲ್ಲ ಹಾಗೇನಿಲ್ಲ. ಎಲ್ಲರೂ ಕೆಲಸ ಮಾಡ್ತಾರೆ. ಇಲ್ಲ ಮಂತ್ರಿಗಳಿದ್ದಾರೆ, ಶಾಸಕರಿದ್ದಾರೆ, ಜಿಲ್ಲಾ ಮಂತ್ರಿಗಳಿದ್ದಾರೆ, ಬೇರೆ ಬೇರೆ ಮಂತ್ರಿಗಳು ಬಂದಿದ್ದಾರೆ, ಬ್ಲಾಕಿನ ಅಧ್ಯಕ್ಷರು ಬಂದಿದ್ದಾರೆ, ಮುಂಚೂಣಿ ಘಟಕಗಳ ಅಧ್ಯಕ್ಷರು ಬಂದಿದ್ದಾರೆ, ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ ಚೇರ್ಮನ್ಸ್ ಬಂದಿದ್ದಾರೆ. ಇಡೀ ಕಾಂಗ್ರೆಸ್ ಪರಿವಾರ ಇಲ್ಲಿದೆ. ರಾತ್ರಿ 12 ಗಂಟೆ 2 ಗಂಟೆದಾಗ ಮೀಟಿಂಗ್